ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಫ್ಯಾಮಿಲಿ ಜೊತೆ ಹೀಗೂ ಖುಷಿ ಆಗಿರಬಹುದು. ಕೆಲವೊಂದು ಪ್ರಮುಖ ವಿಚಾರಗಳನ್ನು ದಾಂಪತ್ಯ ಜೀವನದಲ್ಲಿ ಅಳವಡಿಸುವುದು ಅನಿವಾರ್ಯ. ದಾಂಪತ್ಯದಲ್ಲಿ ಲೈಂಗಿಕ ಕ್ರಿಯೆ ಎನ್ನುವುದು ಕೂಡ ಒಂದು ಭಾಗ. ಸಂತಾನೋತ್ಪತ್ತಿಯಾಗಿ ದಾಂಪತ್ಯವು ಲೈಂಗಿಕ ಕ್ರಿಯೆಯಲ್ಲಿ ತೋಡಾಗುವುದು ಸಹಜ. ಹೀಗಾಗಿ ನಿತ್ಯವೂ ದಾಂಪತ್ಯವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವವರು ಎಂದು ತಿಳಿಯಬಾರದು. ಕೆಲವೊಂದು ಸಲ ಲೈಂಗಿಕ ಕ್ರಿಯೆ ಇಲ್ಲದೆಯೂ ಕಾಲ ಕಳೆಯುವವರು. ಅವರು ಹಾಸಿಗೆ ಮೇಲೆ ಹಾಗೆ ಬೇರೆ ಕೆಲವೊಂದು ವಿಚಾರಗಳನ್ನು ಮಾಡುತ್ತಾ ಕಾಲ ಕಳೆಯುವವರು. ಲೈಂಗಿಕ ಕ್ರಿಯೆ ಇಲ್ಲದೇ ಇದ್ದರೆ ಅದು ಹೇಗೆ ಸಾಧ್ಯ ಎಂದು ಕೆಲವರಿಗೆ ಅನಿಸಬಹುದು. ಆದರೆ ಇದು ತುಂಬ ಸುಲಭ ಹಾಗೂ ದಾಂಪತ್ಯದಲ್ಲಿ ಅನ್ಯೋನ್ಯತೆಯನ್ನು ಇದು ಹೆಚ್ಚಿಸುವುದು. ದಾಂಪತ್ಯಗಳು ಲೈಂಗಿಕ ಕ್ರಿಯೆ ಇಲ್ಲದೆ ಮಾಡುವ ವಿಚಾರಗಳು ಯಾವುದು ಎಂದು ತಿಳಿಯಿರಿ. ಸಂಗಾತಿಯ ಜೊತೆಗೆ ಮಾತನಾಡಿ. ನಿತ್ಯವೂ ಲೈಂಗಿಕ ಕ್ರಿಯೆಯೇ ನಿಮಗೆ ಸಂತೋಷ ನೀಡದು. ಕೆಲವೊಂದು ಸಲ ಸಂಗಾತಿಯ ಜೊತೆ ಹಾಗೆ ಹಾರಾಡುತ್ತಾ ಮಾತನಾಡಬೇಕು. ಇದರಿಂದ ಇಬ್ಬರಿಗೂ ತುಂಬ ಖುಷಿ ಸಿಗುವುದು. ಹಾಗೆ ರಜಾ ದಿನಗಳು ಕಳೆಯಲು ಪ್ರವಾಸ. ನೀವು ನೋಡಲು ಬಯಸುವಂತಹ ಸ್ಥಳ, ನಿಮಗೆ ಇಷ್ಟವಿರುವಂತಹ ಚಟುವಟಿಕೆಗೆ, ಹೀಗೆ ಯಾವುದಾದರೂ ಇಷ್ಟವಿರುವಂತಹ ವಿಚಾರಗಳ ಬಗ್ಗೆ ಮಾತನಾಡಬಹುದು. ದಿನಾವಳಿ ಕೆಲಸದ ಒತ್ತಡದಿಂದ ಮನೆಗೆ ಒಂದು ರಾತ್ರಿ ವೇಳೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು. ಇಂತಹ ಸಂದರ್ಭದಲ್ಲಿ ಹಾಗೆ ಇಬ್ಬರು ಮುದ್ದಾಡಬಹುದು. ಬ್ಲ್ಯಾಂಕೆಟ್ ಒಳಗೆ ಹೋಗಿ ಹಾಗೆ ಇಬ್ಬರು ಮುದ್ದಾಡಿ. ಇದು ನಿಮ್ಮಿಬ್ಬರ ಸಂಬಂಧ ಹಾಗೂ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮ ಬೀರುವುದು. ನೀವು ಸಂಗಾತಿಯನ್ನು ಎಲ್ಲಿ ಬೇಕೋ ಅಲ್ಲಿ ಮುದ್ದಾಡಬಹುದು. ಕೆಲವರು ಕೈ, ಹಣೆ, ಕುತ್ತಿಗೆಗೆ ಮಾತ್ರ ಚುಂಬನ ನೀಡುವವರು. ಆದರೆ ಸಂಗಾತಿಯ ದೇಹದಲ್ಲಿ ನಿಮಗೆ ಇಷ್ಟವಿರುವ ಕಡೆಗೆ ಚುಂಬಿಸಿ. ಸಂಗಾತಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕದ ವೇಳೆ ಮಾತ್ರ ನೀವು ಅವರ ಬೆನ್ನು ತಟ್ಟಬೇಕಾಗಿಲ್ಲ. ಹಾಸಿಗೆಯಲ್ಲಿ ಕೂಡ ನೀವು ಹಾಗೆ ಬೆನ್ನು ತಟ್ಟಬಹುದು. ಭುಜ, ಬೆನ್ನು ಹೀಗೆ ನೀವು ವಿಶೇಷವಾಗಿ ಸ್ಪರ್ಶಿಸಿ ಅವರಲ್ಲಿ ಧೈರ್ಯ ತುಂಬಬಹುದು. ಜೊತೆಯಾಗಿ ಮಲಗುವುದು. ಮುದ್ದಾಡಿದ ಮತ್ತು ತುಂಬ ರೊಮ್ಯಾಂಟಿಕ್ ಆದ ಸ್ಪರ್ಶದ ಬಳಿಕ ನೀವು ಸಂಗಾತಿಯ ಜೊತೆಗೆ ಮಲಗುವುದು ಅತಿ ಅಗತ್ಯ. ನೀವು ಹಾಗೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳನ್ನು ಹಿಡಿದುಕೊಂಡು ಮಲಗುವ ಬದಲು ಸಂಗಾತಿಯನ್ನು ಹಿಡಿದು ಅವರನ್ನು ಅಪ್ಪಿಕೊಂಡು ಮಲಗಿದೆ. ಫ್ರೆಂಡ್ಸ್, ಅರ್ಥ ಆಯ್ತಾ ನಮಗೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.